ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ, ಪ್ರತಿ ದಿವಸನೂ ನಮಗೆ ಒಂದು ಹೊಸ ದಿವಸನೇ. ಹಳೆಯದನ್ನೆಲ್ಲ ಕ್ಯಾರಿ ಮಾಡೋದನ್ನು ಬಿಟ್ಟು ಹೊಸ ದಿವಸನ ಹೊಸದಾಗಿ ಹೇಗೆ ಪ್ರಾರಂಭಿಸ್ಬೋದು, ಒಂದು ಹೊಸ ಹ್ಯಾಬಿಟ್ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ಹ್ಯಾಬಿಟಿಂದ ನಮ್ಮ ಡೇ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗಿ ಹೇಗೆಲ್ಲ ಟ್ರಾನ್ಸ್ಫಾರ್ಮ್ ಆಗುತ್ತೆ, ಹೇಗೆಲ್ಲ ಟರ್ನ್ ಆಗುತ್ತೆ ಅನ್ನೋದು ಇವತ್ತು ನೋಡ್ತಾ ಹೋಗೋಣ. ಎಲ್ರಿಗೂ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ಈಗ ಪ್ರತಿ ದಿವಸ ನಾವು ಬೆಳಿಗ್ಗೆ ಎದ್ದಿದ ತಕ್ಷಣ ಏನು ಮಾಡ್ತೀವಿ, ಈಗ ಎಲ್ಲರೂ ಮನೆಯಲ್ಲೂ ಬೆಡ್ರೂಮಲ್ಲಿ ಒಂದು ಗಡಿಯಾರ ಅನ್ನೋದು ಇರುತ್ತೆ. ಏನು ಮಾಡ್ತಾರೆ, ಎದ್ದಿದ ತಕ್ಷಣ ಫೋನ್ನ ನೋಡ್ತಾರೆ. ಫೋನ್ ನೋಡಿ ಟೈಮ್ ಎಷ್ಟು ಅನ್ನೋದು ನೋಡ್ತಾರೆ. ಕಣ್ಣು ಬಿಡ್ತಾ ಇದ್ದಂಗೆ ಟೈಮ್ ನೋಡಿದ ತಕ್ಷಣ ತುಂಬ ಬೇಗ ಇದ್ರೆ ಒಂದು 5 ನಿಮಿಷ ಮಲ್ಕೊಳ್ಳೋಣ ಅಂತ ಮತ್ತೆ ಸ್ನೂಸ್ ಮಾಡ್ಕೊಂಡು ಮಲ್ಕೋತಾರೆ. ಇಲ್ಲ ಕರೆಕ್ಟ್ ಟೈಮ್ಗೆ ಎದ್ದಿದ್ದೀನಿ ಅಂತ ಅಂದರೆ ಒಂದು ಲೆಕ್ಕ. ಇಲ್ಲ ಲೇಟ್ ಆಗೋಯ್ತು, ಅಲಾರಾಮೇ ಹೊಡಿಲಿಲ್ಲ. ಇನ್ನೂ ಕೆಲವರು ಇರ್ತಾರೆ ಅಲಾರಾಮ್ ಇಟ್ಕೊಂಡು ಮಲ್ಕೊಳ್ಳೋಂಥವ್ರು. ಅಲಾರಾಮ್ ಇಟ್ಕೊಂಡು ಮಲ್ಕೊಳ್ಳೋರು ಅಲಾರಾಮ್ಗಿಂತ ಯೂಶ್ವಲಿ ಬ್ರೈನ್ ಏನು ಮಾಡುತ್ತೆ, ಒಂದು ಟೈಮ್ನ ನೀವು ಸೆಟ್ ಮಾಡಿದಾಗ ಫೋಕಸ್ ಆಗಿರುತ್ತಲ್ವ. ಟೈಮ್ನ ಸೆಟ್ ಮಾಡಿದಾಗ 4 o'clock ಅಲಾರಾಮ್ ಇಟ್ಟರೆ 3:58ಗೆ ಅದು ನಿಮ್ಮನ್ನು ಎಬ್ಬಿಸುತ್ತೆ. 3:40ಗೆ ನಿಮ್ಮನ್ನು ಎಬ್ಬಿಸುತ್ತೆ. ಇನ್ನೇನು ಅಲಾರಾಮ್ ಹೊಡಿಯುತ್ತೆ ಅಂತ ಎಷ್ಟೋ ಜನಗಳಿಗೆ ಇದಾಗಿರುತ್ತೆ. ಇನ್ನೂ 15 ನಿಮಿಷ ಇದೆಯಲ್ಲ, ಇನ್ನೂ 2 ನಿಮಿಷ ಇದೆಯಲ್ಲ, ಮಲ್ಕೊಳ್ಳೋಣ ಅಂತ ಮಲ್ಕೋತಾರೆ. ಇನ್ನೂ ಕೆಲವರು ಸ್ನೂಸ್ ಮಾಡಿ ಮಲ್ಕೋತಾರೆ. ಇದು ಒಂದು ಕ್ಯಾಟಗರಿ. ಆದರೆ ಇನ್ನೊಬ್ಬರು ಅಲಾರಾಮ್ ಇಟ್ಟಿರೋದು ಥರ ಅಲಾರಾಮ್ ಮರೆತುಬಿಟ್ಟು ಫುಲ್ ನಿದ್ದೆ ಮಾಡ್ತಾರೆ. ಟೈಮ್ ಆಗಿಬಿಡುತ್ತೆ, ಹರಿಬರಿಯಲ್ಲಿ ಟೈಮ್ ಆಯಿತು ಅಂತ ಎದ್ದೇಳ್ತಾರೆ. ಒಂದು ಎದೊಳೋ ವಿಷಯಕ್ಕೆ ನೋಡಿ 3 ಥರ ಕ್ಯಾಟಗರಿ ಬಂತು. ಒಬ್ಬರು ತುಂಬ ಅಲಾರಾಮ್ ಎದ್ದೇಳಿಸುತ್ತೆ, ಎದ್ದೊಳಲ್ಲ. ಇನ್ನೊಬ್ಬರು ಅಲಾರಾಮ್ಗೆ ಸ್ನೂಸ್ ಮಾಡಿ ಮಲಗ್ತಾರೆ. ಇನ್ನೊಬ್ಬರು ಅಲಾರಾಮ್ನ ಮರೆತೇ ಮಲಗಿಬಿಡ್ತಾರೆ. ಈ 3 ಕ್ಯಾಟಗರಿ ಇರುವಾಗ ನಾವು ನಮ್ಮ ಡೇಯನ್ನು ಹೇಗೆ ಶುರು ಮಾಡಬೇಕು, ಅಲಾರಾಮ್ಗಿಂತ ಮುಂಚೆ ಎದ್ದೇಳೋದು ಹೇಗೆ ಅಂತ ನಾನು ಹೇಳುತ್ತಾ ಹೋಗ್ತೀನಿ. ನಿಮ್ಮ ಬ್ರೈನ್ ಏನು ನೋಡುತ್ತೆ, ನೀವು ಅಲಾರಾಮ್ ಸೆಟ್ ಮಾಡಿದಾಗ ಅಥವಾ ನೀವು ಮನಸ್ಸಿಗೆ ಸಬ್ಕಾನ್ಷಿಯಸ್ಲಿ ನಾನು ಎಷ್ಟೊತ್ತಿಗೆ ಎದ್ದೇಳಬೇಕು ಅಂದಾಗ ಅಷ್ಟೊತ್ತಿಗೆ ಆ ಮೈಂಡು ಕಂಪ್ಲೀಟ್ ರೆಸ್ಟನ್ನು ತೆಗೆದುಕೊಂಡು ಎದ್ದೇಳಿಸುತ್ತೆ ನಿಮ್ಮನ್ನು. ಇದು ಆಯಿತು ಟೈಮು ಅಂತ. ಇಲ್ಲ ಮಲ್ಕೋತೀನಿ ಇನ್ನೂ ಅಂತ ಅಂದರೆ ಆ ಟೈಮಲ್ಲೇ ನಿಮಗೆ ಕನಸುಗಳೇ ಆಗಿರ್ಬೋದು, ನಿಮ್ಮ ಡ್ರೀಮ್ಗಳು ಬಿಡ್ತಾ ಹೋಗುತ್ತೆ. ಯಾಕೆ ಅಂತಂದರೆ ಸಬ್ಕಾನ್ಷಿಯಸ್ ಹೇಳುತ್ತೆ, ನಾನು ಎದ್ದಿದ್ದೀನಿ, ನೀನು ಎದ್ದೇಳಬೇಕು ಅಂತ ಹೇಳಿದೆ, ನಾನು ಎದ್ದಿದ್ದೀನಿ, ನೀನು ಮಾತ್ರ ಇನ್ನೂ ಬಾಡಿ ಹೇಳ್ತಾ ಇದೆ ಮಲ್ಕೋ ಅಂತ. ಹಾಗಾಗಿ ನೀನು ಮಲ್ಕೊಂಡಿದ್ಯಾ, ಇಟ್ಸ್ ನಾಟ್ ಮೈ ಡ್ಯೂಟಿ, ಯು ಟೋಲ್ಡ್ ಮೀ ಟು ಗೆಟ್ ಅಪ್, ಐ ವೋಕ್ ಅಪ್ ಅಂತ ಹೇಳುತ್ತೆ. ಆದರೆ ಬಾಡಿ ಏನು ಮಾಡುತ್ತೆ, ಮಲ್ಕೊಳ್ಳುತ್ತೆ. ಒಂದು 5 ನಿಮಿಷ 10 ನಿಮಿಷ ಲೇಸಿನೆಸ್ ಅನ್ನೋದು ಅಲ್ಲಿಂದಲೇ ಶುರುವಾಗ್ತಾ ಹೋಗುತ್ತೆ. ಇಲ್ಲ ಎದ್ಬಿಟ್ಟಿದ್ದೀನಿ, ಲೇಟ್ ಆಗೋಯ್ತು ಅಂದರೆ ಗಾಬರಿ, ಆತಂಕ, ಅಯ್ಯೋ ಟೈಮ್ ಆಗೋಯ್ತು ಅನ್ನೋ ಟೆನ್ಷನ್ ಬೆಳಿಗ್ಗೆನೇ ಶುರುವಾಗ್ತಾ ಹೋಗುತ್ತೆ. ಹೇಗೆ ಇದನ್ನೆಲ್ಲ ಅವಾಯ್ಡ್ ಮಾಡೋದು ಅಂದರೆ, ನಿಮ್ಮ ಮನಸ್ಸಿಗೆ ರಾತ್ರಿ ಮಲ್ಕೊಳ್ಳುವಾಗಲೇ ಒಂದು ಡಿಸಿಷನ್ನ ತೆಗೆದುಕೊಳ್ಳಿ. ಡಿಸೈಡ್ ಮಾಡ್ಕೊಳ್ಳಿ ಏನಂತ, ಹೌದು ನಾಳೆ ನಾನು ಕಂಪ್ಲೀಟ್ ರೆಸ್ಟ್ ಆದಮೇಲೆ ಎದ್ದೇಳ್ತೀನಿ ಅಂತ. ನಿಮ್ಮ ರೆಸ್ಟ್ ಟೈಮ್ ಬಾಡಿಗೆ ಹೇಳಿ, ಮೈಂಡಿಗೂ ಹೇಳಿ, ನಾನು ಇವಾಗ ಮಲ್ಕೋತಾ ಇದ್ದೀನಿ, ಕಂಪ್ಲೀಟಾಗಿ ನನಗೆ ನಿದ್ದೆಗೆ ಜಾರಿಸು, ಡೀಪ್ ಸ್ಲೀಪ್ಗೆ ಹೋಗು, ಬೆಳಿಗ್ಗೆ ಎದ್ದ ತಕ್ಷಣ ನಾನು ಫ್ರೆಶ್ ಆಗಿರಬೇಕು, ಯಾವುದೇ ಹರಿಬರಿ ಇಲ್ಲದೆ ನಾನು ನನ್ನ ಕೆಲಸಕ್ಕೆ ಹೋಗೋ ಥರ ನನ್ನ ಮಾಡು ಅಂತ ಹೇಳಿ ಮಲ್ಕೊಳ್ಳಿ. ಕಂಪ್ಲೀಟ್ ಡೀಪ್ ಸ್ಲೀಪ್ ಬರುತ್ತೆ. ಬಂದಿದ್ದ ನಂತರ ನೆಕ್ಸ್ಟ್ ಮಾರ್ನಿಂಗ್ ಫುಲ್ ಫ್ರೆಶ್ ಆಗಿ ಎದ್ದೇಳ್ತೀರಾ. ಎದ್ದಾಗ ಟೈಮ್ನ ನೋಡೋದಕ್ಕೆ ಅಂತಲೇ ಬೇಕು ಅಂದರೆ ನೋಡಿ, ಇಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ವಿಂಡೋಸ್ ಇದೆ ಅಂದರೆ ಅಲ್ಲೇ ಗೊತ್ತಾಗ್ತಾ ಹೋಗುತ್ತೆ ಎಷ್ಟೊತ್ತು ಆಗಿದೆ ಅಂತ. ಅಪ್ರಾಕ್ಸಿಮೇಟ್ಲಿ ಅಂತೂ ಗೊತ್ತಾಗ್ತಾ ಹೋಗುತ್ತೆ. ಸೂರ್ಯ ಬಂದಿದ್ರೆ ಇನ್ನೂ ತುಂಬ ಜಾಸ್ತಿ ಬಂದಿಲ್ಲ ಅಂದರೆ 7 ಗಂಟೆ ಆಗ್ತಾ ಇದೆ, ಇಲ್ಲ ಒಂದು ಸ್ವಲ್ಪ ಕತ್ಲು ಇದೆ ಅಂದರೆ 5:45 6 ಗಂಟೆ ಆಗ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಇಲ್ಲ ಅಂದರೆ ಫೋನ್ ನೋಡಿ ಅಥವಾ ಒಂದು ವಾಚ್ನ ನೋಡಿ ಟೈಮ್ ಎಷ್ಟು ಅಂತ ತಿಳ್ಕೊಂಡಿದ್ದ ತಕ್ಷಣ 2 ನಿಮಿಷ ಮತ್ತೆ ಸೈಲೆಂಟಾಗಿ ಕುತ್ಕೊಂಡು ಏನು ಮಾಡೋದು, ಇವತ್ತಿನ ದಿನವನ್ನು ಅಕಂಪ್ಲಿಷ್ ಅಂದರೆ ಕಂಪ್ಲೀಟ್ ಮಾಡೋದು ಹೇಗೆ ಅನ್ನೋದನ್ನು ಯೋಚನೆ ಮಾಡ್ತಾ ಬನ್ನಿ. ಅದನ್ನು ಬಿಟ್ಟು ಬೆಳಿಗ್ಗೆ ಎಲ್ಲರಿಗಿಂತ ಇಂಪಾರ್ಟೆಂಟ್ ಇರೋ ಅಂದರೆ, ರಾತ್ರಿ ಮಲಗುವಾಗ ನಿಮ್ಮ ಫೋನನ್ನು ಏರೋಪ್ಲೇನ್ ಮೋಡಲ್ಲೇ ಹಾಕಿಟ್ಟಿರಿ. ಏನಕ್ಕೆ ಅಂದರೆ ಒಂದು ಫೋನ್ಗೂ ಕೂಡ ಒಂದು ಎನರ್ಜಿ ಅನ್ನೋದು ಇರುತ್ತೆ, ವೇವ್ಸ್ಗಳು ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಫಾರ್ ದ್ಯಾಟ್ ರೀಸನ್ ಏರೋಪ್ಲೇನ್ ಮೋಡಲ್ಲಿದ್ದರೆ ಯು ಆರ್ ಟೆಲ್ಲಿಂಗ್ ದ ಹೋಲ್ ವರ್ಲ್ಡ್, ಡೋಂಟ್ ಡಿಸ್ಟರ್ಬ್ ಮೀ, ಐ ಆಮ್ ಸ್ಲೀಪಿಂಗ್ ಅಂತ. ಆ್ಯಂಡ್ ಆ ಮೂಮೆಂಟಲ್ಲೇ ಎದ್ದಿದ ನಂತರ ಏರೋಪ್ಲೇನ್ ಮೋಡ್ನ ಸ್ವಿಚ್ ಆನ್ ತಕ್ಷಣ ಮಾಡಬೇಡಿ.
ಯಾಕೆ ಅಂದರೆ ಏರೋಪ್ಲೇನ್ ಮೋಡ್ ಆನ್ ಮಾಡಿದ ತಕ್ಷಣ ನಿಮ್ಮ ಇಂಟರ್ನೆಟ್ ಆನ್ ಮಾಡ್ಕೋತೀರಾ. ಇಂಟರ್ನೆಟ್ ಆನ್ ಮಾಡ್ಕೊಂಡು ವೈಫೈ ಆನ್ ಮಾಡಿಕೊಂಡು ನಿಮ್ಮ ಫೋನ್ನಲ್ಲಿರುವಂತಹ ನೋಟಿಫಿಕೇಶನ್ಸ್ಗಳು ಟನ್ 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 ಅಂತ ಬಂದುಬಿಡುತ್ತೆ. ಅದೇ ಒಂದು ಫುಲ್ ಡಿಸ್ಟ್ರಾಕ್ಷನಲ್ಲಿ ಎಬ್ಬಿಸ್ಬಿಡುತ್ತೆ. ಎಲ್ಲ ನೋಟಿಫಿಕೇಶನ್ನು ನೋಡ್ತಾ ಬರ್ತೀರಾ, ಮೇಲ್ಸ್ ನೋಡ್ತೀರಾ, ವಾಟ್ಸಪ್ಸ್ನ ನೋಡ್ತೀರಾ, ಪ್ರತಿಯೊಂದು ಇನ್ನು ಕೆಲವರು ಸ್ಟೇಟಸ್ನ ನೋಡ್ತೀರಾ. ಬೆಳಿಗ್ಗೆ ಎದ್ದ ತಕ್ಷಣ ಯಾರು ಏನು ಮಾಡ್ತಾ ಇದ್ದಾರೆ ಅನ್ನೋ ಸ್ಟೇಟಸ್ನ ನೋಡ್ತೀರಾ, ಇಲ್ಲ ಇನ್ಸ್ಟಾಗ್ರಾಮ್ನ ಸ್ಕ್ರಾಲ್ ಮಾಡ್ತಾ ಹೋಗ್ತೀರಾ, ಫೇಸ್ಬುಕ್ ಆಗಿರ್ಬೋದು, ನಿಮ್ಮ ಯೂಟ್ಯೂಬ್ ಆಗಿರ್ಬೋದು, ಏನೋ ಒಂದು ಸ್ಕ್ರಾಲ್ ಮಾಡ್ತಾ ಹೋಗ್ತೀರಾ. ಸೊ ಹೀಗೆ ಸ್ಕ್ರಾಲ್ ಮಾಡೋದ್ರಿಂದ ಏನಾಗುತ್ತೆ, ಬ್ರೈನು ಸಡನ್ನಾಗಿ ರಿಯಾಕ್ಷನ್ ಮೋಡ್ಗೆ ಔಟ್ ಆಗುತ್ತೆ. ಏನು ಮಾಡಬೇಕು ಅನ್ನೋ ಮೋಡ್ಗೆ ಹೊರಟೋಗ್ಬಿಡುತ್ತೆ. ಸೊ ಬೆಳಿಗ್ಗೆ ಎದ್ದ ತಕ್ಷಣ ಈ ಒಂದು ಮಿಸ್ಟೇಕ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ ಎದ್ದು 1 ಅವರ್ವರೆಗೂ ಮೊಬೈಲ್ನ ಚೆಕ್ ಮಾಡಲೇಬೇಕು. ಎಷ್ಟೇ ಆಗಿರಲಿ, ದಿನಕ್ಕೆ ಹಿಂದಿನ ದಿವಸನೇ ಇವತ್ತು ಹೇಳ್ತಾ ಇದ್ದೀನಲ್ಲ, ಸೊ ನಾಳೆಯಿಂದ ನೀವು ಏನು ಮಾಡ್ಕೊಳ್ಳಿ, 1 ಅವರ್ ಮುಂಚೆ, ಅಂದರೆ ಇವಾಗ 6 ಗಂಟೆಗೆ ಎದ್ದೋಳು 5 ಗಂಟೆಗೆ ಎದ್ದೋಳಕ್ಕೆ ಟ್ರೈ ಮಾಡಿ. 5 ಗಂಟೆ ಹೇಳೋ 4 ಗಂಟೆಗೆ ಎದ್ದೊಳ್ತಾ ಇರ್ತೀನಿ. ಇಲ್ಲ ನಂಗೆ ಅಷ್ಟೆಲ್ಲ ಆಗಲ್ಲ ಚಲೋ, ನಂಗೆ 1 ಅವರ್ ಮುಂಚೆ ಎಲ್ಲ ಎದ್ದೊಳಕ್ಕಾಗಲ್ಲ. ಸರಿ, ಬೇಡ 1 ನಿಮಿಷ ಮುಂಚೆ ಎದ್ದೊಳಿ ಸಾಕು. ಒಂದೇ 1 ನಿಮಿಷ, ದಿನ ಎದ್ದೊಳೋದಕ್ಕಿಂತ 1 ನಿಮಿಷ ಮುಂಚೆ ಎದ್ದೊಳಿ. ಫೋನ್ ಟೈಮ್ನ ಎಷ್ಟು, ಈಗ ಫಾರ್ ಎಕ್ಸಾಂಪಲ್ 7 o'clock ಎದ್ದೋಳು, 6:59ಗೆ ಎದ್ದೊಳಿ. ಎದ್ದಿದ ನಂತರ ಏನು ಮಾಡಬೇಕು ಅನ್ನೋದೇ ಇಂಪಾರ್ಟೆಂಟ್ ಟಾಸ್ಕ್. ಫೋನಲ್ಲಿ ಟೈಮ್ ನೋಡಿದ್ರಾ, ಹಿಂದಿನ ದಿವಸನೇ ಹೇಳಿದ್ದೀನಿ, ಏರೋಪ್ಲೇನ್ ಮೋಡಲ್ಲಿ ಹಾಕಿದ್ದೀರಾ, ಫೋನನ್ನು ಎದ್ದಿದ ತಕ್ಷಣ ನೋಡಿದ್ರಾ, ಟೈಮ್ನ ನೋಡಿದ್ರಾ, ಫೋನ್ ಮತ್ತು ಸೈಡಲ್ಲಿ ಇನ್ನು ಕಣ್ಣು ಹಾಗೇ ಮುಚ್ಕೊಂಡು ಒಂದು ಧ್ಯಾನವನ್ನು ಮಾಡಿ. ಏನು ಸೈಲೆಂಟಾಗಿ ಆ 1 ನಿಮಿಷದಲ್ಲಿ ಆಗುವಂಥದ್ದನ್ನು ಹೇಳ್ತಾ ಇದ್ದೀನಿ. ಸೈಲೆಂಟಾಗಿ ಕೂತ್ಕೊಂಡು ಸೈಲೆಂಟಾಗಿ ನಿಮಗೆ ನೀವೇ ಹೇಳ್ತಾ ಬನ್ನಿ, ಇವತ್ತು ನನ್ನ ದಿನ ಮೀನಿಂಗ್ಫುಲ್ ಆಗಿರಬೇಕು ಅಂತ ಅಂದರೆ ನಾನು ಏನನ್ನು ಮಾಡಬೇಕು, ಏನು ಮಾಡಿದ್ರೆ ನನ್ನ ದಿನ ಮೀನಿಂಗ್ಫುಲ್ ಆಗಿರುತ್ತೆ ಅಂತ ಒಂದು ಗೋಲ್ನ ಇಟ್ಕೊಳ್ಳಿ. ಯಾಕೆಂದರೆ ಬೆಳಿಗ್ಗೆ ಎದ್ದಿದ ತಕ್ಷಣ ನಮ್ಮ ಮೈಂಡು ಹುಡುಕುವಂಥದ್ದೇ 3 ಥಿಂಗ್ಸ್ನ, ಒಂದು ಪೀಸ್ನ, ಒಂದು ಪರ್ಪಸ್ನ, ಇನ್ನೊಂದು ಫೋಕಸ್ನ. ಆ್ಯಂಡ್ ನಮಗೆ ಬೆಳಿಗ್ಗೆ ಎದ್ದಿದ ತಕ್ಷಣ ಒಂದು ಕ್ಲಿಯರಾಗಿ ಒಂದು ಕ್ಲಾರಿಟಿ ಅನ್ನೋದಿರಬೇಕು. ಈ ಹರಿಬರಿ ಆಗಿರ್ಬೋದು, ಜಂಜಾಟ ಆಗಿರ್ಬೋದು, ಅಥವಾ ಏನು ಮಾಡಬೇಕು ಮುಂದೆ, ಇವತ್ತಿನ ದಿವಸ ಹೇಗಿರಬೇಕು, ಏನು ಮಾಡ್ತೀನಿ ಅನ್ನೋದು ಎಲ್ಲದಕ್ಕಿಂತ ತುಂಬ ಇಂಪಾರ್ಟೆಂಟ್ ಥಿಂಗ್ ಯಾವುದು ಗೊತ್ತಾ, ಮೈಂಡನ್ನ ಕ್ಲಾರಿಟಿಯಲ್ಲಿ ಇಟ್ಕೊಳ್ಳೋದು, ಫೋಕಸಲ್ಲಿ ಇಟ್ಕೊಳ್ಳೋದು. ಯಾವ ವಿಷಯ ನಿಮಗೆ ಖುಷಿ ಕೊಡುತ್ತೆ, ಯಾವ ವಿಷಯದಲ್ಲಿ ನಿಮಗೆ ಕ್ಲಾರಿಟಿ ಬೇಕು, ಆ ಥಾಟ್ನ ಹಾಕ್ತಾ ಬನ್ನಿ. ಸೊ ನಾನು ಹೇಳುವಾಗೆ ಮೀನಿಂಗ್ಫುಲ್ ಅಕಂಪ್ಲಿಷ್ಮೆಂಟ್ ಅಂತ ಅಂದರೆ ಒಂದು ಟಾಸ್ಕ್ನ ಡಿಸೈನ್ ಮಾಡ್ಕೊಳ್ಳಿ. ಟಾಸ್ಕ್ ಅಂದರೆ ತುಂಬ ಒಂದು ಗಂಡ ಓಡುವಂಥದ್ದು ಅಥವಾ 100 ಕಿಲೋಮೀಟ್ರ್ ನಡೆಯುವಂಥದ್ದು ನಾನು ಹೇಳ್ತಾ ಇಲ್ಲ. ಯಾರೋ ಒಬ್ಬರಿಗೆ ಒಂದು ಫೋನ್ ಮಾಡೋದೇ ಆಗಿರ್ಬೋದು, ಅಥವಾ ಒಂದು ಗ್ಲಾಸ್ ನೀರನ್ನ ಸಿಪ್ ಬೈ ಸಿಪ್ ನಿಧಾನಕ್ಕೆ ಕುಡಿಯೋದೇ ಆಗಿರ್ಬೋದು, ಅಥವಾ ನೀವೇ ಟೈಮ್ ಕೊಟ್ಕೊಳ್ಳೋದೇ ಆಗಿರ್ಬೋದು. ಇದೆಲ್ಲನೂ ಗೋಲ್ ಅಕಂಪ್ಲಿಷ್ಮೆಂಟ್ ಆಗುತ್ತೆ. ಬಿಕಾಸ್ ಚಿಕ್ಕ ಚಿಕ್ಕ ವಿಷಯಗಳಿಂದ ನೀವು ಡಿಸೈಡ್ ಮಾಡ್ಕೊಳ್ತಾ ಬಂದರೆ, ಈ ಕ್ಲಾರಿಟಿಯನ್ನು ತೆಗೆದುಕೊಳ್ತಾ ಬಂದರೆ, ಆ್ಯಂಡ್ ಥ್ಯಾಂಕ್ಫುಲ್ನೆಸ್, ಗ್ರ್ಯಾಟಿಟ್ಯೂಡ್ನ ತೆಗೆದುಕೊಳ್ತಾ ಬಂದರೆ, ದೊಡ್ಡ ವಿಷಯಗಳು ತುಂಬ ಸುಲಭ ಆಗ್ತಾ ಹೋಗುತ್ತೆ. ಅದೇ ಚಿಕ್ಕ ವಿಷಯಗಳಲ್ಲೇ ನಾವು ಎಡ್ವರ್ಟ್ ಮಾಡ್ತಾ ಹೋದರೆ ದೊಡ್ಡ ವಿಷಯಗಳಿಗೆ ಹೋಗೋದೇ ಇಲ್ಲ, ಅಲ್ಲೇ ನಿಂತ್ಬಿಡ್ತೀವಿ. ಸೊ ಹಾಗಾಗಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಸೇ ಆರ್ ಗಿವ್ ಅ ಮೀನಿಂಗ್ಫುಲ್ ಥಾಟ್ಸ್ ಮಾರ್ನಿಂಗ್. ಒಂದು ಒಳ್ಳೆ ವಿಷಯ, ಇವತ್ತಿನ ದಿನ ಅಕಂಪ್ಲಿಷ್ ಆಗಬೇಕು ಅಂದರೆ ನಾನು ಏನು ಮೀನಿಂಗ್ಫುಲ್ ಗೋಲ್ನ ಇಟ್ಕೋಬೇಕು, ಏನು ಮಾಡಿದ್ರೆ ಇವತ್ತಿನ ದಿನ ಮೀನಿಂಗ್ಫುಲ್ ಆಗಿರುತ್ತೆ ಅನ್ನೋದನ್ನು ಯೋಚನೆ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಪರ್ಪಸ್ ಅನ್ನೋದು ಇರುತ್ತೆ ಹುಟ್ಟಿದಾಗ. ಸೊ ಅದನ್ನು ಹೇಗೆ ಅಕಂಪ್ಲಿಷ್ ಮಾಡೋದು ಅಂದರೆ ನಮಗೆ ಕ್ಲಾರಿಟಿ ಅನ್ನೋದು ಇರಲ್ಲ, ನಮಗೆ ಪರ್ಪಸ್ ಅನ್ನೋದು ಇರಲ್ಲ. ಪರ್ಪಸ್ ಡ್ರಿವನ್ ಆಗಿದ ತಕ್ಷಣ ಫೋಕಸ್ ಎಲ್ಲ ಆ ಕಡೆ ಹೋಗ್ತಾ ಹೋಗುತ್ತೆ. ಸೊ ಮೈಂಡು ರಿಮೈಂಡ್ ಮಾಡ್ತಾ ಹೋಗುತ್ತೆ, ಸೊ ಇವತ್ತು ನೀನು ಈ ಟಾಸ್ಕ್ ಮಾಡಬೇಕಾಗಿದೆ. ಸೊ ಆಗ ಒಂದು ಡೋಪಮೈನ್ ಎಫೆಕ್ಟ್ ಅನ್ನೋದು ತುಂಬ ಜಾಸ್ತಿ ಆಗುತ್ತೆ. ಯಾಕೆ ಅಂದರೆ ಯಾರು ಮೀನಿಂಗ್ಫುಲ್ ಆಗಿ ಅಥವಾ ಒಂದು ಕ್ಲಾರಿಟಿಯಲ್ಲಿ ಒಂದು ಟಾಸ್ಕನ್ನು ಕಂಪ್ಲೀಟ್ ಮಾಡ್ತಾರೋ ಆಗ ಆ ಖುಷಿನೇ ಬೇರೆ ಇರುತ್ತೆ. ಈಗ ಪ್ರತಿಯೊಬ್ಬರು ಓದಿರ್ತಾರೆ, ಓದಿದ ನಂತರ ಎಕ್ಸಾಮ್ ಬರ್ದಿದ್ಮೇಲೆ, ಎಕ್ಸಾಮ್ ಬರ್ದಾಗಿ ರಿಸಲ್ಟ್ ಬರುತ್ತಲ್ಲ, ಪ್ರತಿಯೊಬ್ಬ ಮಕ್ಳಿಗೂ ಅಥವಾ ನೀವು ಎಲ್ಲರೂ ನೋಡಿದ್ರು ಆ ರಿಸಲ್ಟ್ ಬಂದಾಗ ಪಾಸ್ ಆಗಿರುತ್ತೋ, ಡಿಸ್ಟಿಂಕ್ಷನ್ ಬಂದಿರುತ್ತೋ, ಪಾಸ್ ಆಗಿದ ತಕ್ಷಣ ಅಥವಾ ಆ ರಿಸಲ್ಟ್ ನೋಡಿದ ತಕ್ಷಣ ಏನು ಒಂದು ರಿಯಾಕ್ಷನ್ ಬರುತ್ತೆ, ಹ್ಯಾಪಿನೆಸ್ ಅಲ್ವಾ, ಅದು 1000 ಪಟ್ಟು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ
ಪ್ರತಿಯೊಂದು ದಿವಸನೂ ಈ ರೀತಿ ಒಂದು ಗೋಲ್ ಅಕಾಂಪ್ಲಿಷ್ಮೆಂಟ್ ಅಥವಾ ಮೀನಿಂಗ್ಫುಲ್ ಟಾಸ್ಕನ್ನು ಇಟ್ಕೊಂಡ್ರೆ ಈಸಿಯಾಗಿ ನಾವು ಡೋಪಮೈನ್ ಎಫೆಕ್ಟ್ನ ತೆಗೆದುಕೊಳ್ಬೋದು. ಎಕ್ಸ್ಟರ್ನಲ್ ಡೋಪಮೈನ್ ಬೇಕು ಅಥವಾ ಎಕ್ಸ್ಟರ್ನಲ್ ಆಗಿ ಒಂದು ಪೀಸ್ನ ಪರ್ಪಸ್ನ ಹುಡ್ಕೊಳ್ಳೋದಕ್ಕಿಂತ ನಮ್ಮಲ್ಲಿ ನಾವು ಫೋಕಸ್ಡಿಂದ ಅಥವಾ ಪೀಸ್ ಕಾಮ್ನೆಸ್ನ ಹುಡ್ಕೊಳ್ಳೋದು ಹೇಗೆ ಅಂದರೆ ಮೆಂಟಲ್ ಕ್ಲಾರಿಟಿಯಿಂದ. ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಕ್ರಿಯೇಟ್ ಅ ನ್ಯೂರಲ್ ಹ್ಯಾಬಿಟ್. ಒಂದು ದೊಡ್ಡ ದೊಡ್ಡ ವಿಷಯಗಳನ್ನು ಸಾಧಿಸಬೇಕು ಅಂದರೆ ಸಣ್ಣ ಸಣ್ಣ ಚಿಕ್ಕದಾದಂತಹ ಸ್ಟೆಪ್ಗಳನ್ನ ಕನ್ಸಿಸ್ಟೆಂಟಾಗಿ ಇಡ್ತಾ ಬರಬೇಕು. ಯಾವಾಗಲೂ ಒಂದು ಹ್ಯಾಬಿಟ್ನ ಕ್ರಿಯೇಟ್ ಮಾಡಬೇಕು ಅಂತ ಅಂದರೆ ಸ್ಮಾಲ್ ಮೀನಿಂಗ್ಫುಲ್ ಸ್ಟೆಪ್ಸ್ನ ಇಡ್ತಾ ಬಂದರೆ ಅದು ಒಂದು ಹ್ಯಾಬಿಟ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಸೊ ಕಂಟಿನ್ಯೂಯಸ್ ಆಗಿ ಕನ್ಸಿಸ್ಟೆಂಟಿಂದ ಮಾಡ್ತಾ ಹೋಗಬೇಕು. ಹಾಗಾಗಿ ಸೊ ಈ ರೀತಿ ಮಾಡೋದ್ರಿಂದ ಖಂಡಿತವಾಗೂ ನಿಮ್ಮ ದಿನ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಬೆಳಿಗ್ಗೆ ಎದ್ದಿದ ತಕ್ಷಣ ಗಾಬರಿಯಿಂದ ಅಥವಾ ಭಯದಿಂದ ಏನು ಮಾಡಬೇಕು, ನೋಟಿಫಿಕೇಶನ್ಸ್ಗಳು ನೋಡೋದ್ರಿಂದ ಏನಾಗ್ತಾ ಇದೆ ಇವತ್ತು ದೇಶದಲ್ಲಿ ಈ ಥರ ಆಗಿದೆ, ಅಥವಾ ಸ್ಟಾಕ್ ಮಾರ್ಕೆಟ್ನ ಸ್ಟಾಕ್ಸ್ನ ಚೆಕ್ ಮಾಡೋದ್ರಿಂದ ಏನಾದರೂ ಚೇಂಜಸ್ ಆಗುತ್ತಾ, ನೀವೇನಾದರೂ ಅದನ್ನು ಚೇಂಜ್ ಮಾಡೋದಕ್ಕಾಗತ್ತಾ? ಖಂಡಿತವಾಗೂ ನೀವು ಏನು ಚೇಂಜ್ ಮಾಡೋದಕ್ಕಾಗಲ್ಲ. ನೀವು ಏನನ್ನ ಚೇಂಜ್ ಮಾಡ್ಬೋದು, ನೀವು ಮಾಡುವಂಥ ಥಿಂಕಿಂಗ್ ಪ್ಯಾಟ್ರನ್ನ ಚೇಂಜ್ ಮಾಡ್ಬೋದು. ಹೇಗೆ ಅಂದರೆ ಇದೇ ರೀತಿ ಪಾಸಿಟಿವ್ ಆಗಿ ಒಂದು ಗೋಲ್ನ ಮೀನಿಂಗ್ಫುಲ್ ಪರ್ಪಸ್ನ ಇಟ್ಕೊಳ್ಳೋದ್ರಿಂದ, ಒಂದು ಚಿಕ್ಕ ಚಿಕ್ಕ ಗೋಲ್ಸ್ಗಳನ್ನ ಸೆಟ್ ಮಾಡ್ಕೊಳ್ಳೋದ್ರಿಂದ, ನೆಮ್ಮದಿಯಾಗಿ ಇರೋದ್ರಿಂದ ಎಂಥದೇ ಆದಂತಹ ಕಷ್ಟಗಳೇ ಆಗಿರ್ಬೋದು, ಎಂಥದೇ ಸಮಸ್ಯೆಗಳಿಗೂ ಈಸಿಯಾಗಿ ಸೊಲ್ಯೂಷನ್ನ ಹುಡುಕ್ತಾ ಹೋಗುತ್ತೆ. ಸೊ ಈ ಸೊಲ್ಯೂಷನ್ಗಳನ್ನ ಪಡ್ಕೋಬೇಕು ಅಂದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಮಾರ್ನಿಂಗ್ ಹರಿಬರಿಯಾಗಿ ಇರಬಾರ್ದು. ಪೀಸ್ಫುಲ್ಲಾಗಿ ಎದ್ದಿದ್ದೀನಿ ಇವತ್ತು, ಐ ಆಮ್ ಸೋ ಥ್ಯಾಂಕ್ಫುಲ್ ಫಾರ್ ದ ವಂಡರ್ಫುಲ್ ಡೇ. ಇವತ್ತು ತುಂಬ ದಿನ ಚೆನ್ನಾಗಿದೆ ಆ್ಯಂಡ್ ಥ್ಯಾಂಕ್ ಯು ಫಾರ್ ದ ವಂಡರ್ಫುಲ್ ಲೈಫ್. ನಾನು ಬದುಕಿದ್ದೀನಿ ಇವತ್ತು, ಐ ಆಮ್ ಸೋ ಅಲೈವ್ ಟುಡೇ, ಐ ಆಮ್ ಸೋ ಹ್ಯಾಪಿ ಟುಡೇ ಅಂತ ಮಾರ್ನಿಂಗ್ ಎದ್ದೊಳ್ತಾ ಶುರು ಮಾಡಿಕೊಂಡ್ರೆ ಆ್ಯಂಡ್ ಇವತ್ತು ನಾನು ಈ ಒಂದು ಪರ್ಪಸ್ನ ಅಥವಾ ಈ ಗೋಲ್ನ ಅಕಾಂಪ್ಲಿಷ್ ಮಾಡ್ಕೋತೀನಿ, ಮೀನಿಂಗ್ಫುಲ್ ಗೋಲ್ನ ಸೆಟ್ ಮಾಡಿಕೊಂಡ್ರೆ ಆ್ಯಂಡ್ ಅದ್ರ ಬಗ್ಗೆ ವಿಜುವಲೈಸ್ ಮಾಡ್ಕೊಳ್ಳೋದ್ರಿಂದ, ಅದ್ರ ಬಗ್ಗೆ ಅಫರ್ಮೇಷನ್ಸ್ನ ಸೆಟ್ ಮಾಡ್ಕೊಳ್ಳೋದ್ರಿಂದ ಈಸಿಯಾಗಿ ಡೇ ಅನ್ನೋದು ಮೂವ್ ಆನ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಈಸಿಯಾಗಿ ನಿಮ್ಮ ಡೇ ಕ್ಲಾರಿಟಿಯಿಂದ ಅಥವಾ ಈ ಪರ್ಪಸ್ ಡ್ರಿವನ್ನಿಂದ, ಪೀಸ್ಫುಲ್ಲಿಂದ, ಫೋಕಸ್ಸಿಂದ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ನಮ್ಮ ಡೈಲಿ ಹ್ಯಾಬಿಟ್ಸ್ ಆಗಿರ್ಬೋದು ಅಥವಾ ನಮ್ಮ ಡೈಲಿ ಮಾರ್ನಿಂಗ್ ರೊಟೀನ್ ಪೀಸ್ಫುಲ್ ಆಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸೊ ನಾಳೆ ಮತ್ತೆ ಹೊಸ ವಿಷಯದೊಂದಿಗೆ ಮತ್ತೊಂದು ಟಾಪಿಕ್ನೊಂದಿಗೆ ಭೇಟಿಯಾಗೋಣ. ಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೊ ಮಚ್.